ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಂಚಮಸಾಲಿ ಮಠದಲ್ಲಿ ಮತ್ತೆ ಭುಗಿಲೇಳುತ್ತಾ ಲೆಕ್ಕ ಗಲಾಟೆ ಅನ್ನೋ ಪ್ರಶ್ನೆ ಈಗ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉಚ್ಚಾಟಿತ ಟ್ರಸ್ಟಿಯಿಂದ ಲೆಕ್ಕ ದಾಖಲೆ ರಿಲೀಸ್. ವಚನಾನಂದ ಸ್ವಾಮಿ ಹಾಗೂ ಉಮಾಪತಿ ಮುಖಾಮುಖಿಯಾಗಲಿದ್ದಾರೆ. ಮಠದೊಳಗೆ ಮಹಂತ್ ಸ್ವಾಮಿಗೆ ಕೈ ಮುಗಿಯಲು ಬಂದ ಉಮಾಪತಿ ಮತ್ತು ಟೀಮ್. ಇದೇ ವೇಳೆ ಮಹಂತ್ ಸ್ವಾಮಿ ಪುತ್ಥಳಿ ಬಳಿ ಇದ್ದ ವಚನಾನಂದ ಸ್ವಾಮೀಜಿ. ಇದೇ ವೇಳೆ ಉಮಾಪತಿ ಎದುರೇ ವಚನಾನಂದ ಸ್ವಾಮಿ ಪರ ಘೋಷಣೆಯನ್ನ ಕೂಗಿದ್ದಾರೆ. ಪಂಚಮಸಾಲಿ ಮಠದ ಆವರಣದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ. ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್. ಪಂಚಮಸಾಲಿ ಮಠದಲ್ಲಿ ಇವತ್ತು ಮತ್ತೆ ಭುಗಿಲೇಳುತ್ತಾ ಲೆಕ್ಕ ಗಲಾಟೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉಚ್ಚಾಟಿತ ಟ್ರಸ್ಟಿಯಿಂದ ಲೆಕ್ಕ ದಾಖಲೆ ರಿಲೀಸ್ ಆಗಲಿದೆ. ಹರಿಹರ ಮಠದಲ್ಲಿ ಲೆಕ್ಕಪತ್ರ ಕಾರ್ಯಕ್ರಮಕ್ಕೆ ವೇದಿಕೆ ಕೂಡ ಈಗಾಗಲೇ ಸಿದ್ಧವಾಗಿದೆ. ವಚನಾನಂದ ಸ್ವಾಮಿ ಹಾಗೂ ಬಿಸಿ ಉಮಾಪತಿ ಮುಖಾಮುಖಿ ಆಗಲಿದ್ದಾರೆ. ಮಠದ ಒಳಗೆ ಮಹಂತ್ ಸ್ವಾಮಿ ಪುತ್ಥಳಿಗೆ ಕೈ ಮುಗಿಯಲು ಬಂದ ಬಿಸಿ ಉಮಾಪತಿ ಅಂಡ್ ಟೀಮ್. ಇದೇ ವೇಳೆ ಮಹಂತ್ ಸ್ವಾಮಿ ಬಳಿ ಇದ್ದ ವಚನಾನಂದ ಶ್ರೀ ಗೊಂದಲ ಸೃಷ್ಟಿಯಾಗಿದೆ. ಸ್ವಾಮಿಯ ಪರವಾಗಿ ಘೋಷಣೆಯನ್ನ ಕೂಗಿದ್ದಾರೆ. ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಕೈಗೊಳ್ಳಲಾಗಿದೆ. ಇನ್ನು ಲೆಕ್ಕ ಕೊಡಿ. ಪಂಚಮಸಾಲಿ ಮಠದಲ್ಲಿ ಮತ್ತೆ ಭುಗಿಲೇಳುತ್ತಾ ಲೆಕ್ಕ ಗಲಾಟೆ ಅನ್ನೋ ಪ್ರಶ್ನೆ ಈಗ ಎದ್ದಿರುವಂಥದ್ದು. ವಚನಾನಂದ ಶ್ರೀಗಳು ಹಾಗೂ ಇನ್ನೊಂದು ಉಚ್ಚಾಟಿತ ಟ್ರಸ್ಟಿಂದ ಲೆಕ್ಕ ದಾಖಲೆ ಇವತ್ತು ರಿಲೀಸ್ ಆಗಲಿದೆ. ಹರಿಹರ ಮಠದಲ್ಲಿ ಲೆಕ್ಕಪತ್ರ ಕಾರ್ಯಕ್ರಮಕ್ಕೆ ಇವತ್ತು ವೇದಿಕೆ ಕೂಡ ಸಿದ್ಧವಾಗಿದೆ. ಇನ್ನು ಅಹಿತಕರ ಘಟನೆ ನಡೆಯದಂತೆ ಇನ್ನು ಒಂದ್ ಕಡೆ ಮಹಂತ್ ಸ್ವಾಮಿ ಬಳಿ ಇದ್ದ ವಚನಾನಂದ ಶ್ರೀ ಸ್ವಾಮೀಜಿಯ ಎದುರೇ ಅವರ ಪರವಾಗಿ ಘೋಷಣೆಯನ್ನ ಕೂಗಿದ್ದಾರೆ. ಸ್ವಾಮಿ ಪರ ಘೋಷಣೆಯನ್ನ ಕೂಗಿದ್ದಾರೆ. ಪ್ರಧಾನ ಧರ್ಮದರ್ಶಿ ಬಿಸಿ ಉಮಾಪತಿ ಹಾಗೂ ಚಂದ್ರಶೇಖರ್ ಪೂಜಾ, ಜ್ಯೋತಿ ಪ್ರಕಾಶ್ ಸೇರಿ ಹಲವರಿಂದ ಲೆಕ್ಕ ಕೊಡುವ ಕಾರ್ಯಕ್ರಮ ಇವತ್ತು. ಮಠದ ವಚನಾನಂದ ಸ್ವಾಮೀಜಿ ಹಾಗೂ ಹಾಲಿ ಟ್ರಸ್ಟಿಗಳು, ಸಮಾಜದ ಮುಖಂಡರು ಎಲ್ಲರಿಗೂ ಕೂಡ ಪೈಸೆ ಲೆಕ್ಕ ಕೊಡೋದಾಗಿ ಬಿಸಿ ಉಮಾಪತಿ ಅವರು ಕೂಡ ಹೇಳಿದ್ದಾರೆ. ಲೆಕ್ಕ ಕೊಡಿ ಎಂದ ವಚನಾನಂದ ಸ್ವಾಮೀಜಿ ಹಾಗೂ ನೂತನ ಟ್ರಸ್ಟಿ ಡಾಕ್ಟರ್ ರಾಜ್ಕುಮಾರ್. ಇಲ್ಲಿ ಅರುಣ್ ಕುಮಾರ್, ಎಚ್.ಎಸ್. ಶಿವಶಂಕರ್ ಸೇರಿ ಹಲವರು ಕೂಡ ಪಂಚಮಸಾಲಿ ಮಠದ ಆವರಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಇನ್ನು ಇನ್ನೊಂದು ಕಡೆ ಕೆಲವೇ ಕ್ಷಣಗಳಲ್ಲಿ ಲೆಕ್ಕ ದಾಖಲೆ ರಿಲೀಸ್ ಆಗುತ್ತೆ. ಪಂಚಮಸಾಲಿ ಲೆಕ್ಕ ಕೊಡಿ ಗಲಾಟೆ, ಉದ್ವಿಗ್ನ ಪರಿಸ್ಥಿತಿ ಕೂಡ ಭುಗಿಲೇಳ್ತಾ ಇದೆ. ಇದೇ ಬೆನ್ನಲ್ಲೇ ಪಂಚಮಸಾಲಿ ಮಠದಲ್ಲಿ ಆವರಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಕೈಗೊಳ್ಳಲಾಗಿದೆ. ಹಾಗಾದ್ರೆ ಉಚ್ಚಾಟಿತ ಟ್ರಸ್ಟ್ ಇಂದ ಲೆಕ್ಕ ದಾಖಲೆ ಇವತ್ತು ರಿಲೀಸ್ ಆಗುತ್ತಾ? ಇನ್ನು ಹರಿಹರ ಮಠದಲ್ಲಿ ಲೆಕ್ಕಪತ್ರ ಕಾರ್ಯಕ್ರಮಕ್ಕೆ ವೇದಿಕೆ ಕೂಡ ಸಿದ್ಧವಾಗಿದೆ. ಇನ್ನೊಂದು ಕಡೆ ಉಚ್ಚಾಟಿತ ಟ್ರಸ್ಟಿಗಳು, ಇನ್ನೊಂದು ಕಡೆ ವಚನಾನಂದ ಶ್ರೀಗಳ ಪರವಾಗಿ ಸಾಕಷ್ಟು ಜನರು. ಇವರಿಬ್ರು ನಡುವೆ ಇವತ್ತು ಏನ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದಾವಣಗೆರೆ ರಿಪೋರ್ಟರ್ ಮಲ್ಲಿಕಾರ್ಜುನ್ ಕೈದಾಳೆ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಈಗ ಪಂಚಮಸಾಲಿ ಮಠದಲ್ಲಿ ಮತ್ತೆ ಭುಗಿಲೇಳುತ್ತಾ ಲೆಕ್ಕ ಗಲಾಟೆ ಅನ್ನೋ ಪ್ರಶ್ನೆ ಎತ್ತಿರುವಂತದ್ದು. ಇವತ್ತು ವಚನಾನಂದ ಸ್ವಾಮಿ ಹಾಗೂ ಬಿಸಿ ಉಮಾಪತಿ ಮುಖಾಮುಖಿ ಆಗ್ಲಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಲ್ಲಿಕಾರ್ಜುನ್? ಖಂಡಿತ ಅಂಕಿತ, ಏನಂತಂದ್ರೆ ಇವತ್ತು 11 ಗಂಟೆಗೆ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗಬೇಕು. ಲೆಕ್ಕ ಕೊಡುವ ಅಭಿಯಾನ ಒಂದು ಕಾರ್ಯಕ್ರಮವನ್ನ ಬಿಸಿ ಉಮಾಪತಿ ಸೇರಿದಂತೆ ಹಲವು ಟ್ರಸ್ಟ್ಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. 2008ರಿಂದ 2026ರವರೆಗೆ ಕೂಡ ಲೆಕ್ಕವನ್ನು ಕೊಡ್ತೀವಿ ಅನ್ನೋ ವಿಚಾರ. ಅಂದ್ರೆ ಲೆಕ್ಕ ಕೊಡಿ ಅಭಿಯಾನವನ್ನ ವಚನಾನಂದ ಸ್ವಾಮೀಜಿ ಸೇರಿದಂತೆ ಟ್ರಸ್ಟ್ಗಳಾದಂತ, ಅಂದ್ರೆ ಈ ನೂತನ ಟ್ರಸ್ಟ್ಗಳಾದಂತ ರಾಜ್ಕುಮಾರ್ ಅವರು ಕೂಡ ಸೇರಿದಂತೆ ಹಲವು ಸಮಾಜದ ಮುಖಂಡರು ಕೂಡ ಲೆಕ್ಕ ಕೊಡಿ ಅಭಿಯಾನವನ್ನು ಕೂಡ ಆರಂಭ ಮಾಡಿದ್ರು. ಅದಾದ ನಂತರದಲ್ಲಿ ದೊಡ್ಡ ಮಟ್ಟದ ವಾದ ವಿವಾದಗಳು ಮತ್ತೆ ಪ್ರೆಸ್ ಮೀಟ್ಗಳು ಕೂಡ ಆರಂಭವಾದವು. ಅದಾದ ನಂತರದಲ್ಲಿ ಈಗ ಕೊನೆಗೆ ಅಂತಂದ್ರೆ ಹರಿಹರದ ಪಂಚಮಸಾಲಿ ಪೀಠ ಏನಿದೆ ಅದರ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಸೋಮನಗೌಡ ಪಾಟೀಲ್ ಅವರು ಕೂಡ ಇರ್ತಕ್ಕಂಥ, ಅಂದ್ರೆ ಧರ್ಮದರ್ಶಿಗಳಾಗಿರ್ತಕ್ಕಂಥ ಬಿಸಿ ಉಮಾಪತಿ ಸೇರಿದಂತೆ ಹಲವು ಮುಖಂಡರು ಕೂಡ ಏನು ಉಚ್ಚಾಟನೆ ಮಾಡಿದ್ರು. ಇದಾದ ನಂತರದಲ್ಲಿ ಈಗ 11 ಗಂಟೆಗೆ ಕಾರ್ಯಕ್ರಮ ಆರಂಭವಾಗಿತ್ತು. ಈ ಸಂದರ್ಭದಲ್ಲಿ ಅಂದ್ರೆ ಮಠದಲ್ಲಿರ್ತಕ್ಕಂತಹ ಮಹಂತ ಸ್ವಾಮಿಯವರಿಗೆ
ಒಂದು ನಮಸ್ಕರಿಸುವ ಒಂದು ಕೆಲಸವನ್ನ BC ಉಮಾಪತಿ ಅವರು ಏನು ಮಠದೊಳಗೆ ಆಗಮಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದಂತಹ ಏನು ವಚನಾನಂದ ಸ್ವಾಮೀಜಿ ಕೂಡ ಈ ಒಂದು ಸನ್ನಿವೇಶವನ್ನು ನೋಡಿದ್ರು. ತಕ್ಷಣಕ್ಕೆ ಏನು ವಚನಾನಂದ ಸ್ವಾಮೀಜಿಯವರ ಅಭಿಮಾನಿಗಳು ಮತ್ತು ಬೆಂಬಲಿಗರು ಸ್ವಾಮೀಜಿ ಪರವಾಗಿ ಒಂದು ಘೋಷಣೆ ಕೂರ್ತಕ್ಕಂಥದ್ದು. ಮತ್ತೆ ಈ ಸಂದರ್ಭದಲ್ಲಿ ಏನು BC ಉಮಾಪತಿ, ಚಂದ್ರಶೇಖರ್ ಪೂಜಾರಿ, ಜ್ಯೋತಿ ಪ್ರಕಾಶ್ ಸೇರಿದಂತೆ ಹಲವು ಮುಖಂಡರಿಗೆ ಒಂದು ಮುಜುಗರವನ್ನು ಉಂಟು ಮಾಡುವಂತ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು. ಅಂದ್ರೆ ನಾವು ನಿಯತ್ತಾಗಿ ನಾವು ಇದ್ದೀವಿ, ಮಠದಲ್ಲಿ ಏನು ಮಠಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಸಮಾಜಕ್ಕೆ ಸಂಬಂಧಪಟ್ಟಂತೆ ಒಂದು ಒಳ್ಳೆಯ ಕಾರ್ಯವನ್ನ ಮಾಡ್ತಾ ಇದೀವಿ. ಆದ್ರೆ BC ಉಮಾಪತಿ ಸೇರಿದಂತೆ ಹಲವು ಮುಖಂಡರು ಸ್ವಾಮೀಜಿಯನ್ನ ಉಚ್ಚಾಟನೆ ಮಾಡ್ತಕ್ಕಂಥದ್ದು ಮತ್ತು ಸಮಾಜದ ದಿಕ್ಕನ್ನ ತಪ್ಪಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಆ ಒಂದು ಹಿನ್ನೆಲೆಯಲ್ಲಿ ನಾವು ಏನು ಒಂದು ಲೆಕ್ಕ ಕೂಡ ಏನು ಅಭಿಯಾನವನ್ನು ಮಾಡಿದ್ವಿ. ಈಗ ಈ ಲೆಕ್ಕ ಕೊಡುವ ಅಭಿಯಾನದಲ್ಲಿ ಇವರು ಲೆಕ್ಕ ಕೊಡ್ತೀವಿ ಅನ್ನೋ ಒಂದು ಅಭಿಯಾನವನ್ನು ಕೂಡ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಇವರು ಯಾವ ಮಟ್ಟದ ಒಂದು ಲೆಕ್ಕವನ್ನು ಕೊಡ್ತಾರೆ ನಾವು ಕೂಡ ನೋಡ್ತೀವಿ. ಯಾಕಂತಂದ್ರೆ ಎಲ್ಲಾ ರೀತಿಯಾದಂತಹ ಅವ್ಯವಹಾರಗಳು ಮಾಡಿದಾವೆ. ಈ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ಗಳು ಮತ್ತೆ ದಾಖಲಾತಿಗಳು ಕೂಡ ಇದಾವೆ ನಮ್ಮ ಬಳಿ ಅಂತ ಅಂದ್ಬಿಟ್ಟು ವಚನಾನಂದ ಸ್ವಾಮೀಜಿ ಮತ್ತೆ ಹಲವು ಮುಖಂಡರು ಹೇಳ್ತಾ ಇದ್ರೆ, ಏನು BC ಉಮಾಪತಿ ಅವರು ಕೂಡ ನಮ್ಮಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಅವ್ಯವಹಾರ ನಡೆದಿಲ್ಲ. 2008ರಿಂದ 2026ರವರೆಗೂ ಕೂಡ ನಾವು ಅಂದ್ರೆ ಪೈಸೆ ಕೂಡ ನಾವು ಲೆಕ್ಕವನ್ನು ಕೊಡ್ತೀವಿ ಅನ್ನುವಂತ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಏನು ಪಂಚಮಸಾಲಿ ಪೀಠದಲ್ಲಿ ಒಂದು ಗೊಂದಲ ಗೂಡಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನೂರಾರು ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಕೂಡ ನಿಯೋಜನೆ ಆಗಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಒಂದು ಲೆಕ್ಕ ಕೊಡುವ ಅಭಿಯಾನ ಆರಂಭವಾಗಿದ್ದು, ಈ ಮುಂದಿನ ದಿನದಲ್ಲಿ ಅಂದ್ರೆ ಈ ಮುಂದಿನ ಸಂದರ್ಭದಲ್ಲಿ ಯಾವ ರೀತಿ ಈ ಒಂದು ಅಭಿಯಾನಗಳು ಮತ್ತೆ ಲೆಕ್ಕ ಕೊಡುವ ಕಾರ್ಯಕ್ರಮ ಏನು ಪ್ರಸ್ತಾಪ ಆಗ್ತವೆ ಅಥವಾ ಯಾವ ರೀತಿಯಾಗಿ ಬದಲಾವಣೆ ಕಂಡು ಬರುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಅಂಕಿತ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗೆ.